ಅಲ್ಲಿ ಇಲ್ಲಿ ಹೊಕ್ಕಕ್ಕ ಮಾಡ್ಕೊ ತಿರ್ಗಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಿಬ್ಬರಿಗೆ ಲೈಸೆನ್ಸ್ ಕೊಟ್ಟನು. ಇನ್ನೇನಿದ್ರು ಒಟ್ಟು ನೀವು ಆರಾಮಿಂದ ಎಲ್ಲ ದೇವ್ರಿಗೆ ಹೋಗಿ ಬರ್ರಿ. ನೀವು ಹೋಗಿ ಬರೋದ್ರಾಗ ನಾನು ನಿಮಗೆ ಹೋಗ್ಲಾಕ ಹನಿಮೂರು ಸಜ್ಜು ಮಾಡ್ತೇನೆ. ಮತ್ತು ನಾನೇ ಮನೆಯಾಗಿದ್ದೀನಿ, ಏನು ಮಾಡಲಿ ತಂಗಿ? ಇನ್ನು ನಾನು ಎಲ್ರಿ ಆರಾಮ್ ತೀರ್ಥಯಾತ್ರೆ ಮಾಡ್ತೇನೆ. ತೀರ್ಥಯಾತ್ರೆ ಮಾಡುವಾಗ ಟ್ರೈನಿನಲ್ಲಿ ಯಾವುದಾದ್ರೂ ಒಂದು ಬಚ್ಚ ಮುದುಕಿ ಸಿಕ್ಕರೆ ಅವಳಕ್ಕೆ ಹಿಡಿದು ರಾಮು ನಿನಗೊಂದು ಸಂತೋಷದ ಸುದ್ದಿ. ಏನದ? ನಮ್ಮಿಬ್ಬರಿಗೆ ಮದ್ವೆ ಮಾಡಕ ನಮ್ಮಪ್ಪ ಒಪ್ಕೊಂಡ್ಬಿಟ್ಟ. ಒಪ್ಕೊಂಡ? ಈ ಮಾತು ಕರೆ ಹೇಳ್ತಿ? ಕರೆನೆ. ನೀವು ಅಲ್ಲೇ ಅಂದ್ರು ನಿನ್ ಕೈಕಾಲು ಬಿದ್ದಾದ್ರೂ ಒಪ್ಪಿಸ್ತೀನಿ ಅಂತ ಹೇಳಿ ತಾಳು ಹೂವಿನ ಎಲ್ಲ ಸಜ್ಜ ಇಟ್ಕೊಂಡ್ ಈ ಕಡೆ ಬರ. ಈ ಕಡೆ. ಆಶ್ಚರ್ಯ ಸೀತಾ, ನಿನ್ನ ಮಾತು ಸತ್ಯ. ನಿಮ್ಮ ಅಪ್ಪನನ್ನು ಮದುವೆಗೆ ಒಪ್ಪಿಸಲು ಬರುವ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ನೀನು ಸ್ವಲ್ಪ ಮರೆಯಲ್ಲಿ ನಿಲ್ಲು, ನಾನು ನಿಮ್ಮ ಅಪ್ಪನನ್ನು ಮಜಾ ಮಾಡುತ್ತೀನಿ. ಆಗಲಿ. ಶ್ರೀರಾಮ, ಈ ನಿಮ್ಮ ಚರಣಾರವಿಂದಗಳಲ್ಲಿ ಈ ಸೀತಾಪಿತನ ನಮೋ ನಮಃ. ನೀನೇ ಏನು ಕನ್ನಡದ ಹತ್ತಿರಕ್ಕಿರೋ ಶನ್ ಅಂದು ತುಂಬಿದ ಸಂಧಿಯಲ್ಲಿ ಹಂದಿಯಂತೆ ನಮ್ಮ ಮಂದಿ ಕೇಳುವಂತೆ ನೀನೇನು ಮಾತನಾಡಿದೆ? ನಿನ್ನ ಮಗಳನ್ನು ಗ್ವಾರ ಭೀಮಾತ್ಮನಿಗೆ ಕೊಟ್ಟು ಮದುವೆ ಮಾಡುತ್ತೇನೆಂದು ಗಿರ್ ನಾಯಿಯಂತೆ ಬೊಗಳಿದ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ವರದಕ್ಷಿಣೆ ಭೀತಿಯಿಂದ ತಲೆ ತಗ್ಗಿಸಿದವರು ತಲೆ ಕಾಯುವುದೇ ಈ ರಾಮನ ಧರ್ಮ. ನಿನ್ನನ್ನು ನಿನ್ನ ಮಗಳನ್ನು ಕೂಡ ಕೆಮ್ಮಿಸಿ ಬಿಡುತ್ತೇನೆ, ಏಳು ಮೇಲೆ. ವರದಕ್ಷಿಣೆ ಭೀತಿ? ವರದಕ್ಷಿಣೆ ಭೀತಿಯಿಂದ ನಿಮಗೆ ಅಂಜಿ ತಲೆ ತೆಗಿಸಲಿಲ್ಲ. ನಾ ಜನ್ಮ ಕೊಟ್ಟ ಮಗಳು ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಎಳಿ ಕೂಸಿನ ಸಲುವಾಗಿ ಈ ನಿಮ್ಮ ಹಿಂಬಡ ಶೀಲಕ ನಾಯಿ ಉಚ್ಚಿ ಹೊಯ್ದ ಈ ನಿಮ್ಮ ಹಂಡ ಬಂಡ ಪಾದದ ಸಲಕ್ಕೆ 100 ಸ್ಪೀಡ್ ಓಡೋಡಿ ಬಂದೆ. ಮಗಳು? ಎಸ್. ಯಾರು ನಿನ್ನ ಮಗಳು? ಗುಡ್ಡದ ಮರಿಯವನೋ, ಒಡ್ಡದ ಕರಿಯವನೋ, ಡ್ವಾರ ಯಮನವನೋ? ಉರಿ ಶಾಂತಂ ಪಾಪಂ ಪಂಚಂ ಪಕಡಂ ದಾಳಂ ಗೆಜ್ಜಂ ಪಡೋಲಂ ಪುಷ್ಕಂ. ಮಾಲಾಶ್ರೀ ಅಂತ ನನ್ನ ಮಗಳನ್ನ ಹೊಲಸು ಮರೆಯವ ಮಡಸು ಕರೆಯುವ ಹೋಲಿಸ್ತಾ ಇದ್ದೀರಾ. ಸತ್ಯ, ನ್ಯಾಯ, ನೀತಿ, ಧರ್ಮಗಳೇ ಬರೀ ಚಿಲ್ಲರ ಒಂದು ಪಾಕೆಟ್ ದಾರುಕಾಗಿ ಒತ್ತಿ ಇಟ್ಟು ಬರೇ ಸುಳ್ಳು ಹೇಳದೆ ನಿಮ್ಮ ಜೀವನದ ಅಂದಿಕೊಂಡ್ರು ನೀವು. ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಈ ರಾಮನ ಘನತೆಯ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆ ಎಲ್ಲಿದೆ? ಏನಂದ್ರಿ? ನಿಮ್ಮ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲ. ಮಗಳೇ, ನೀನು ನನಗೆ ಗೊತ್ತಿಲ್ಲದೆ ಕೊಳಲು ವರ್ಷದಕ್ಕಾಗಿ ನನ್ನನ್ನು ಎಂಥ ಅಗಟಿಗೆ ಪರೀಕ್ಷೆಗೆ ನೂಕಿದೆ ನೋಡಿದೀಯಾ? ಮಹಾವೀರ, ಹರಾಮ್ಕೋರ, ನೀವು ಅಲ್ಲಿ ತಿರುಗಿ ಹಳಿಸಿದ ರೈಸ್ ಪಲಾವ್ ತಿಂದು ಮತ್ತು ಎಲ್ಲ ಥರದ ಹೈ ಕ್ವಾಲಿಟಿ ಮತ್ತು ಲೋ ಕ್ವಾಲಿಟಿ ಶೆರೆ ಕುಡಿದು ನಿಮ್ಮ ಬುದ್ಧಿಗೆ ಮಂಕು ಕೋದಿರ್ಬೋದು. ನೀವು ನೆನಪು ಮಾಡಿಕೊಳ್ಳಿ, ನೀವು ಹಿಜಡ್ಯಾನಗತ್ಲೆ ಬುರುಕ ಹಾಕಿಕೊಂಡು ಬಂದಿದ್ದು. ನನಗೆ ಹತ್ತಿರಕ್ಕೆ ರೋಷನ್ ಮಾಮ ಅಂತ ಹವ ಹಾಕಿದ್ದು. ನಾ ಈಗ ಬರ್ತಾಳೆ, ಆಗ ಬರ್ತಾಳೆ, ಈಗ ಬರ್ತಾಳೆ, ಆಗ ಬರ್ತಾಳೆ ಅಂತ ಬಾಗಿಲಲ್ಲಿ ಜೊಲ್ಲು ಸೊರಗುತ್ತಾ ನಾಯಿಗತ್ಲೆ ಬಿದ್ದಿದ್ದು. ಇದು ಒಂದೂ ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಬುರುಕ, ಯಾವ ಹಿಜಡ್ಯಾ, ಯಾರು ಊದಿದ ಕೊಳಲು? ಕಿಡಿಗೇಡಿ ಕೃಷ್ಣ ನಾಟಕ ರಂಗದಲ್ಲಿ ಸಪ್ತ ಮಹಾರಸಿಕ ಮುದುಕಿಯರನ್ನು ಸೆಲೆ ಬೆಳೆದು ಏಕಾಂಗಿಯಾಗಿ ಸಂಗವಕ್ಕನ ಚಕ್ರ ವ್ಯೂಹವನ್ನು ಭೇದಿಸಲು ಹೋಗಿ ಚಪ್ಪಲಿಯಿಂದ ಪೂಜೆ ಮಾಡಿಸಿಕೊಂಡು ಬಂದ ಗಿಡ್ಡ ಕಾಡೇಶ ಅವನು ನನ್ನ ಮಾವ. ಮೊದಲೇ ನಾನೇ ನಿಮ್ಮ ಮಾವನೆಂಬ ಸತ್ಯ ಗೊತ್ತಾಗಿದ್ರೆ ಎಂದೋ ನಿಮ್ಮ ಮದುವೆ ಮಾಡಿ ಹಂಪರೆದು ಬಿಡ್ತಾ ಇದ್ದ ಈ ನಿಮ್ಮ ಮಾವ. 3 ತಿಂಗಳ ಗುದುಬರಿಗೆ ಬಿದ್ದ ಈ ಮದುವೆಯನ್ನು ಕೆಲವೇ 3 ನಿಮಿಷಗಳಲ್ಲಿ ಯಾದಿ ಮೇಲೆ ಶಾದಿ ಮಾಡಿ ಅದರ ಮೇಲೆ ಗಾದಿ ಹೇರಿಸಿ ನಿಮ್ಮಿಬ್ಬರು ಗೂದಿ ಕಿಡುತ್ತಿದ್ದ ಈ ನಿಮ್ಮ ಮಾವ. ಮಾತಿಗೂ ನನ್ನ ಮಾವ ಅಂತ ಯಾಕೆ ಬೊಗಳ್ತಾ ಇದ್ದಿ? ಹೋಗಿ ನಿನ್ನ ಮಗಳನ್ನು ಕೇಳು, ನಿನ್ನನ್ನು ಹಿಂಗ ಮಾಡಿದ ಮಾವ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅವ್ರ ಬಾಯಲ್ಲಿ ಬೋಂಡ ತುರುಕಿ ತಲೆ ಮೇಲೆ ಸುಡು ಶೇರ್ವಾ ಸುರಿ ಬಿಡುತ್ತಿದ್ದೆ. ಆದರೆ ತಾವು ಹಿರಿಯರು ನನ್ನ ಮಗಳ ಜೊತೆ ತಿಂಗಳಾನುಗಟ್ಟಲೆಯಲ್ಲಿ ಕೂಲಿಯಲ್ಲಿ ಕಿರಿಜಿಡಿದು ಕೊಳಲು ಬಾರಿಸಿದವರು. ಆ ಗೌರವಕ್ಕಾಗಿ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಗಳಿಗೆ ತಾಳಿಯ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರಾಗಿ ಮಾಡಿ. ಅಲ್ಲೇ ಇಲ್ಲೇ ಬೊಟ್ಟು ಆಡಿಸಿದ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಾವನೇ ಆಗಿದ್ದರೆ
ಮೆಚ್ಚಿ ಬಂದ ನಿನ್ನ ಮಗಳನ್ನು ಗಚ್ಚಂಗೆ ಮುಚ್ಚಿಟ್ಟು ಕೀಲಿ ಜಡಿದು ನಾನು ಸ್ವಚ್ಛಂಗೆ ಮೀಸಿ ಬಳಸಿಕೊಂಡು ಬರುವಂತೆ ಮಾಡಿದ ನೀನು ಸದ್ದಾಂ ಹುಸೇನಿ ಸಡ್ಡಕನೇ ಆಗಿರಬೇಕು. ಸದ್ದಾಂ ಹುಸೇನಿ ಛಜ್ಕ ಮಲಗಿದ ಹಡಪ ಹತ್ತಿದ ನಾಯಿಯನ್ನು ಬಡಿದೆ ಬಿಸಿದೆ. ನಾ ಅಡಗಿಸಿಟ್ಟ ಗಡಿಗೆಯನ್ನು ಹೊಡೆದು ನಿನ್ನ ಚಟ್ಟ ನೀನೇ ತಯಾರು ಮಾಡಿಕೊಂಡು ನಿನ್ನ ರಕ್ಷಣೆಗೋಸ್ಕರ ಮಟ್ಕಾ ನಂಬರ್ ತೆಗೆಯುವ ರತನ್ಲಾಲ್ನ ಕತ್ತರಿ ಅಡ್ಡ ಬರಲಿ. ಕಾಡುಗಳ ವೀರಪ್ಪನ ಜೊಂಡಗ ಮೀಸೆಯ ತಗದಗನೆ ಉರಿದು ಹೋಗಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡು ಮುಂಡುಗಳು ತುಂಡ್ರಿಸಿ ಮ್ಯಾಗಿ ಮೇಲೆ ಶಂಡಿಗೆ ಹಾಕದಿದ್ರೆ ನಾನು ಮುದುಕಿಯಾರ ಪ್ರೇಮಿ ಮುರುಗೇಶ್ ಮಾಮುನ ಅಲ್ಲ ರಾಮ್ಯಾ. ಏನಾತ್ರಿ? ಹಡಪತ್ತಿದ ನಾಯಿಗತ್ತೆ ಬೊಗಳಿ ಒಮ್ಮೆ ಬಿಕ್ಲಕ್ಕ ಚಾಲು ಮಾಡಿದಿರ್ಲೆ. ನನಗೆ ಬಿ ಪಿ ಐತು ಮಗನ, ನಾನು ಸಾಯ್ತೇನೆ. ಸಾಯ್ಲಕ್ ಹೋಗ್ಬೇಡ್ರಿ. ನೀವು ಸಾತ್ರ ಕನ್ನಡಕ್ಕೆ ಹೃತಿಕ ರೋಷನ್ ಇಲ್ದಂಗ ಆಕತಿ. ಎಲ್ಲಿ ಹಾತ್ರಿಕ ರೋಷನ್ ಮಗನ ಆಟ ಹಚ್ಚನ. ನಾ ಸಾಯ ಅಂದ್ರೆ ಸಾಯವೀಗ ಸಾಯರ್ ಹೆಂಗಾರ ನಂದು ಅರ್ಜೆಂಟ್. ನಾ ಎಲ್ಲ ಸಾಯ್ಬೇಕಂತ ಮಾಡಿನ ಕರೆ, ಆದ್ರೆ ನಾ ಇರುದ್ರಾಗ ನಿನ್ನ ತಿಳಿ ಮೇಲೆ ಮತ್ತು ನನ್ನ ಮಗಳು ತಿಳಿ ಮೇಲೆ ಒಂದು 4 ಜೋಳದ ಕಾಳ, ಒಂದು 4 ಗೊಂಜಾಳ ಕಾಳ, ಒಂದು 4 ಗೋಧಿ ಕಾಳ, ಒಂದು 4 ನೆವನಿ ಕಾಳ ಬಿತ್ತಿ ಸಾಯ್ಬೇಕಂತ ಮಾಡೀನಿ. ನನ್ನ ಕೊನೆಯಾಚೆಯನ್ನು ನೆರವೇರಿಸೋ ಕೊಳಲೇಶ. ತಥಾಸ್ತು ಬಾಂದ್ರಿಕೆ ಬಚ್ಚೆ. ಹಂಗಾದ್ರೆ ಮನೆಗೆ ಹೋಗು ನೋಡಿ ಸುವರ್ಕ ಬಚ್ಚೆ. ನಾ ಮನೆಗೆ ಬರಂಗಿಲ್ಲ ಚಿನಾಲ್ಕ ಬೇಟೆ. ಸೀತಾ ಮನ್ಯಾಗದಳು ರಾಮ. ಸೀತಾ ಮನ್ಯಾಗ ಯಾಕಿರ್ತಾಳು ಮಾಮ? ಮತ್ತೆ ಎಲ್ದಳಕ್ಕೆ ಸೀತಾ ಬಾಂಡೆ ಇವ ಎಮ್ಮಿ ಹುಚ್ಚಿದಂಗ ಏನು ರೆಡಿಯವ ನಿಮ್ಮ ಪ್ರೀತಿ ಮುಂದೆ ಮುರಿಯ ಸೋತ ತೊಡಕ್ ಬಿದ್ದವ್ ನಿಮ್ಗತ್ಲಿ ಇವು ಹಿಡಿ ನೀ ಅವನು ಕೊಳ್ಳಾಕ ಸಿಗಸ. ಅಲ್ಲಿ ಇಲ್ಲಿ ಹೊಕ್ಕಕ್ಕ ಮಾಡ್ಕೊ ತಿರ್ಗಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಿಬ್ಬರಿಗೆ ಲೈಸೆನ್ಸ್ ಕೊಟ್ಟನು. ಇನ್ನೇನಿದ್ರು ಒಟ್ಟು ನೀವು ಆರಾಮಿಂದ ಎಲ್ಲ ದೇವ್ರಿಗೆ ಹೋಗಿ ಬರ್ರಿ. ನೀವು ಹೋಗಿ ಬರೋದ್ರಾಗ ನಾನು ನಿಮಗೆ ಹೋಗ್ಲಾಕ ಹನ್ನಿಮಿನಕ್ಕೆ ಸಜ್ಜು ಮಾಡ್ತೇನೆ. ಮತ್ತು ನಾನೇ ಮನೆಯಾಗಿದ್ದೀನಿ ಏನು ಮಾಡಲಿ ತಂಗಿ. ಇನ್ನು ನಾನು ಎಲ್ರಿ ಆರಾಮ್ ತೀರ್ಥಯಾತ್ರೆ ಮಾಡ್ತೇನೆ. ತೀರ್ಥಯಾತ್ರೆ ಮಾಡುವಾಗ ಟ್ರೈನಿನಲ್ಲಿ ಯಾವುದಾದ್ರೂ ಒಂದು ಬಚ್ಚ ಮುದುಕಿ ಸಿಕ್ಕರೆ ಅವಳಕ್ಕೆ ಹಿಡಿದು ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಕರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎಲೆಯಾಸೆ ಹೂವಾಗಿಸು. ಬಳಸುತ್ತಲಿರೆ ತನು ಅರಳಿ ಮನವು ಕೆರಳಿ ವಿರಹದುರಿಗೆ ನರಳಿ ನರಳಿ ಬಳಿಗೆ ಬಂದಿರುವೆ ನಿಜವನ್ನು ಕನ್ನಾಣಿನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ಬಾಲಿನ ರಂಗು ಭೂಮಿಯ ರಂಗು ಏನನ್ನು ಹೇಳುತ್ತಿದೆ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಕಲಿಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವ